ಬಂದಿರೋದು ಹೊಸಕೋಟೆಯಿಂದ ಬಂದಿರೋದು ಇವರು. ರಂಗೋಲಿ ಕಾಂಪಿಟೇಷನ್ ಇರುತ್ತದೆ. 3 ಜನ ವಿಜೇತರಿಗೆ ಮೊದಲನೇ ಬಹುಮಾನ, 2ನೇ ಬಹುಮಾನ, 3ನೇ ಬಹುಮಾನ ಇರುತ್ತದೆ. ಹಾಗೆ ಪಾರ್ಟಿಸಿಪೇಟ್ ಮಾಡಿದವ್ರಿಗೆ ಎಲ್ಲರಿಗೂ ಸಮಾಧಾನಕರ ಬಹುಮಾನ ಇರುತ್ತದೆ. ಹಾಗೆ ಮಧ್ಯಾಹ್ನ 1 ಗಂಟೆಗೆ ಅನ್ನದಾನ ಕೂಡ ಇರುತ್ತದೆ, ಭಾನುವಾರ 15ನೇ ತಾರೀಕು. ಹಾಗೆ 4 ಗಂಟೆಗೆ ಮಡಿಕೆ ಹೊಡೆಯೋ ಕಾರ್ಯಕ್ರಮ, ನಮ್ಮ ಯುವಕರಿಗೆ ಮಡಿಕೆ ಹೊಡೆಯೋ ಕಾರ್ಯಕ್ರಮ ಕೂಡ ಇರುತ್ತದೆ. ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಿಮ್ಮ KF53 ಬ್ಲಾಗರ್ 07. ಇದು ಬ್ಲಾಗ್ ನಂಬರ್ 3 ಗಣೇಶ ಹಬ್ಬದ್ದು. ಸೊ 1, 2 ನೋಡಿದ್ದೀರಾ. ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಮತ್ತು ಇವತ್ತೊಂದು ಬ್ಲಾಗು ವಿಷಯ ಏನಂದರೆ, ನಮ್ಮ ಗಣೇಶದ ಆಲ್ರೆಡಿ ಪೂಜೆ ಆಯಿತು. ಈವ್ನಿಂಗ್ ಪೂಜೆ ಒಂದು ಇರೋದು, ವಿಡಿಯೋ ಮಾಡೋಣ. ಅದ್ರದ್ದು ಹೆಂಗೆ ಪೂಜೆ ಯಾವ ಥರ ಇರುತ್ತೆ ವೈಬು ಅಂತ ಹೇಳ್ಬಿಟ್ಟು ನೋಡೋಣ. ನೆಕ್ಸ್ಟು ಇನ್ನೊಂದೇನೆಂದರೆ, ಇವಾಗ ನಾವು ನಡ್ಕೊಂಡು ಹೋಗ್ತಾ ಇರೋದು ಕಿರಣ್ ಅವ್ರ ಮನೆ ಹತ್ರ. ಯಾಕಂದರೆ ಅವ್ರದ್ದು ಮನೆ ಹತ್ರ 1 ದಿವಸಕ್ಕೆ ಗಣೇಶ ಎತ್ತಿದ್ದಾರೆ. ಸೊ ಡೋಲೆಲ್ಲ ಹೊಡಿತಿದ್ದಾರೆ. ಸೊ ಅದ್ರದ್ದು ವೀಡಿಯೋ ಮಾಡೋಣ, ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಬನ್ನಿ ಫ್ರೆಂಡ್ಸ್, ಕಿರಣ್ ಅವ್ರ ಮನೆ ಹತ್ರ ಸಿಗೋಣ. ಸೊ ನೀವು ನೋಡ್ಬೋದು ಫ್ರೆಂಡ್ಸ್, ಟಮಟೆ ಅವ್ರು ಹೋಗ್ತಿದ್ದಾರೆ. ಸೊ ನಾವು ಅವ್ರ ಹಿಂದೆ ಹೋಗ್ತಾಯಿದ್ದೀರಿ. ಎಲ್ಲಿ ಹೊಡಿತಾರ ನಾವು ಅಲ್ಲೇ ಹೋಗ್ತಾಯಿದ್ದೀವಿ. ಸೊ ಫ್ರೆಂಡ್, ನೀವು ನೋಡ್ಬೋದಾ ಹೊಸ್ದಾಗ ಎಲ್ಲ ರೆಡಿ ಆಗ್ತಿದ್ದಾರೆ. ಸೊ 6-6:30 ಗಂಟೆ ಆಗುತ್ತಂತೆ ಟೈಮು. ಅವಾಗಂಟ ನಾವು ನೋಡೋಲ್ಲ, ಅವಾಗಂಟ ಒಂದೇನೋ ಸ್ಟೆಪ್ ಗಿಪ್ ಆಗಿಬಿಟ್ಟು. ಸೊ ಫ್ರೆಂಡ್, ನೀವು ನೋಡ್ಬೋದು ನಮ್ಮ ಕಿರಣ್ ಅವ್ರ ಮನೆ ಹತ್ರ ಇರೋ ಗಣೇಶ. ಸೊ ಸೈಡಾಗ ಆಂಜನೇಯ, ಈ ಕಡೆ ಆಂಜನೇಯ, ಈ ಕಡೆ ನವಿಲು. ಸೊ ಮತ್ತು ಈ ಕಡೆ ಟಮಟೆ. ಸೊ ಫ್ರೆಂಡ್ಸ್, ನೀವು ನೋಡ್ಬೋದು ಇಲ್ಲೊಂದು ರಾಯಲ್ ಸ್ಕೂಲ್ ಹತ್ರ ಒಂದು ದೇವಸ್ಥಾನ ಇದೆ. ಸೊ ಇಲ್ಲಿ ದೇವಸ್ಥಾನದಲ್ಲಿ ಅಂದರೆ ಫಸ್ಟ್ ಇಲ್ಲೇ ಬಂದು ಟಮಟೆ ಹೊಡೆದಿದ್ಮೇಲೆ, ದೇವಸ್ಥಾನ ಮುಂದೆ ಟಮಟೆ ಹೊಡೆದಿದ್ಮೇಲೆ ಆಮೇಲೆ ಗಣೇಶ ಹತ್ರ ಹೋಗ್ಬಿಟ್ಟು ಎತ್ತೋದು ಗಣೇಶ. ಅವಾಗಿಂದ ಶಾಸ್ತ್ರ ಇರೋದು. ಗಣೇಶ ಇಕ್ಕದಾಗೆಲ್ಲ ಹಿಂಗೆ ಮಾಡೋದು ಇವರು, ಅವಾಗಿಂದ ಇರೋದು. ಏನಂತ ಕಿರಣ್? ಹಾಂ.
ಫ್ರೆಂಡ್ ನಾವು ರಾಯಲ್ ಸ್ಕೂಲ್ ಕಡೆಯಿಂದ ಹೋಗ್ತಾ ಇದ್ದೀರಿ ಇವಾಗ, ಯಾಕಂದರೆ ಅಲ್ಲಿ ಎರ್ರಾಬಿರಿ ಕಿವಿಗಳೆಲ್ಲ ಹೊಲ್ಟೈತೆ ನಮ್ಮದು. ಸೊ ಬಾಪೂಜಿ ಸರ್ಕಲಾಗಿ ಯಾವುದೋ ಚಾಲೆಂಜಿಂಗ್ ತಂಡ ಅಂತ ಹೇಳ್ಬಿಟ್ಟೇನೋ ಐತೆ, ತಮಟೆ ಚಾಲೆಂಜಿಂಗ್ ತಮಟೆ ಅಂತ ಹೇಳ್ಬಿಟ್ಟು. ಸೊ ಅವ್ರು ಬಂದಿರೋದು ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಅಂತ. ಇವತ್ತಿನ ಡೇಟಲ್ಲಿ ಫಸ್ಟ್ ಡೇದಲ್ಲಿ ನಮ್ಮ ಎಲ್ಲಾರೆಡ್ಡಿ ಸರ್ಕಲ್ಲು ಮತ್ತು ಬಾಪೂಜಿ ಸರ್ಕಲ್ಲು ಇಲ್ಲ ರಾಯಲ್ ಸ್ಕೂಲ್ ಹತ್ರ 3 ಜಾಗದಾಗ ಎತ್ತಿದ್ದಾರೆ ಗಣೇಶ. ಫ್ರೆಂಡ್ಸ್ ನಾವು ಬಾಪೂಜಿ ಸರ್ಕಲ್ಗೆ ಬಂದ್ರಿ. ಸೊ ನಮ್ಮ ಜೊತೆ ಒಬ್ಬ ನಮ್ಮ ಫ್ರೆಂಡ್ ಇದ್ದಾರೆ, ದಿನೇಶ್ ಅಂತ ಹೇಳ್ಬಿಟ್ಟೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ, ಹೇಗಿದ್ದೀರಾ? K53 ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಫ್ರೆಂಡು ಎಲ್ಲ ಸಪೋರ್ಟ್ ಮಾಡಬೇಕು, ನೀವು ನಮ್ಮ ಕಾಲೇಜ್ ಜನರೆಲ್ಲ ಸಪೋರ್ಟ್ ಮಾಡಬೇಕು. ಇವತ್ತು ವಿನಾಯಕ ಚತುರ್ಥಿ, ಎಲ್ಲರಿಗೂ ಹ್ಯಾಪಿ ವಿನಾಯಕ ಚತುರ್ಥಿ. ಮತ್ತು ಎಲ್ಲರೂ ಖುಷಿಯಾಗಿರ್ತೀರಾ. ಸೊ ಇವತ್ತು ನಮ್ಮ ಕಾಲೋಡಿ ಬಾಪೂಜಿ ಸರ್ಕಲಲ್ಲಿ ಮ್ಯಾಚ್ ಕೊಡಿಸಿದ್ದಾರೆ, ಚೆನ್ನಾಗಿದೆ. ಇವತ್ತು ಒಳ್ಳೆ ಸೆಲೆಬ್ರೇಷನ್ ಮೂಡಲ್ಲಿದೆ ಇವತ್ತು. ಸೊ ಬನ್ನಿ ಎಲ್ಲರೂ ಹೋಗ್ಬಿಟ್ಟು ಸೆಲೆಬ್ರೇಷನ್ ನೋಡೋಣ. ಸೆಲೆಬ್ರೇಷನ್ ನಾನು ತೋರಿಸ್ತೀನಿ, ನೀವು ನೋಡೋಕ್ಕಾಗಲ್ಲ, ನಾನು ತೋರಿಸ್ತೀನಿ ಹೆಂಗೆ ನಡೀತದೆ ಏನೇನು ಅಂತ ಹೇಳ್ಬಿಟ್ಟು. ಮತ್ತು ಇವ್ರು ಬಂದಿರೋದು ಹೊಸಕೋಟೆಯಿಂದ ಬಂದಿರೋದು ಇವರು. ಸೊ ಯಾವತ್ತೇ ಫಸ್ಟಿಂದಾನೇ ಹೇಳ್ತಾ ಇದ್ರು, ಬ್ರೋ ನಾವು ಸ್ವಂತ ಕಾಡುವಳಿನೇ, ನಮ್ಮದು ಹುಟ್ಟಿದ್ದು ಬೆಳೆದೆಲ್ಲ ಕಾಡುವಳಿನೇ. ಜಾಬ್ಗಾಗಿ ನನಗೆ ಹೊಸಕೋಟೆ ಆಗಿತ್ತು. ಸೊ ಹೊಸಕೋಟೆಯಲ್ಲಿ ಇದ್ದೀನಿ ಇವಾಗ. ಸೊ ಅವಾಗ ಬರ್ತಾ ಇರ್ತೀನಿ ಹೊಸ ಕಾಡುವಳಿಗೆ, ಅದ್ರಾಗ ಏನಿಲ್ಲ. ಅವಾಗ ಕಾಡುವಳಿಗೆ ಬಂದಾಗ ಫೋನ್ ಹಾಕ್ತಾ ಇದ್ರು ಅವರು. ಫೋನ್ ಹಾಕ್ಬಿಟ್ಟು ಬ್ರೋ ಎಲ್ಲಿದ್ದೀರಾ, ಬನ್ನಿ, ಏನು ಮಾಡ್ತಾ ಇದ್ದೀರಾ, ಫ್ರೀ ಆಗಿದ್ದೀರಾ, ಅದೆಲ್ಲ ಕೇಳ್ತಾ ಇದ್ರು. ನಾನು ಬರೋವಾಗ ಅವ್ರು ಬಿಸಿ ಇರ್ತಾರೆ, ಅವ್ರು ಬಿಸಿ ಇದ್ದಾಗ ನಾನು ಸಿಗಲ್ಲ. ಸೊ ಹಿಂಗೆ ಹೋಗ್ತಾ ಇದ್ದೀವಿ. ಇವತ್ತು ಗಣೇಶ ಕೃಪೆಯಿಂದ ಮೀಟ್ ಆಗ್ಬಿಟ್ಟಿದ್ದೀರಿ ಇವತ್ತು. ಸೊ ಹ್ಯಾಪಿ ಇದೆ. ನಮ್ಮ ಕರ್ನಾಟಕ ಮೀಟ್ ಆಗಕ್ಕೆ ಬನ್ನಿ ಹೋಗೋಣ, ಗಣೇಶ ಹೆಂಗೆ ಏನು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ಅಲ್ಲಿ ಟಮ್ಟೆಗೆ ಸ್ವಲ್ಪ ಬ್ರೇಕು, ಹಂಗೆ ನಮಗೂ ಬ್ರೇಕು, ಮತ್ತು ಫೋನ್ಗೂ ಚಾರ್ಜಿಂಗ್ ಇಲ್ಲ. ಎಲ್ಲಕ್ಕಿಂತ ಅನ್ಕೊತಾ ಇರ್ತೀವಿ ಏನು ಇವನು ಬರೀ ಚಾರ್ಜಿಂಗ್ ಇಲ್ಲ ಈ ಥರನೇ ಅಂತ ಇರ್ತಾನೆ ಅಂತ. ಇರಿ ಕರ್ರಕ್ಕೆ ಕಾಣಿಸ್ತೀವಿ ಫ್ಲ್ಯಾಶ್ ಆಗ್ತದೆ. ಫ್ರೆಂಡ್ಸ್, ಇವಾಗ ನಾವು ನಮ್ಮ ಗಣೇಶ ಹತ್ರ ಹೋಗ್ತಾ ಇದ್ದೀವಿ. ಸೊ ಏನಕ್ಕಂದರೆ ಇವಾಗ 7 ಗಂಟೆ ಅಷ್ಟು, ಆಲ್ಮೋಸ್ಟ್ 7 ಗಂಟೆ ಆಗ್ತಿದೆ. ಸೊ ಇವಾಗ ನಮ್ಮ ಗಣೇಶ ಹತ್ರ ಹೋಗ್ಬಿಟ್ಟು ಪೂಜೆದು ವೀಡಿಯೋ ಮಾಡೋಣ. ಸೊ ಇವಾಗ ಟಮ್ಟೆದು ಅದೆಲ್ಲ ವೀಡಿಯೋ ಮಾಡಿದ್ರೆ ನೆಕ್ಸ್ಟ್ ಇರೋದು ಪೂಜೆದು ವೀಡಿಯೋ. ಸೊ ಗಣೇಶ ಹತ್ರ ಹೋಗಿದ್ಮೇಲೆ ಸಿಗೋಣ ಬನ್ನಿ. ಸೊ ಫ್ರೆಂಡ್ಸ್, ನೀವು ನೋಡಿದ್ದೀರಾ, ಒಂದು ರಾಯಲ್ ಸ್ಕೂಲ್ ಗಣೇಶ, ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗೆಲ್ಲ 3 ಗಣೇಶ ಇವತ್ತು ಎತ್ತಾ ಇರೋದು. ಸೊ ಒಂದು ರಾಯಲ್ ಸ್ಕೂಲ್ ಗಣೇಶ, ಒಂದು ಬಾಪೂಜಿ ಸರ್ಕಲ್ ಗಣೇಶ, ಮತ್ತು ಒಂದು ಬಂದು ಎಲ್ಲಾರೆಡ್ಡಿ ಸರ್ಕಲ್ ಗಣೇಶ ಅಂತ 2 ಗಣೇಶದ್ದು ಟಮ್ಟೆ ನೋಡಿದ್ದೀರಿ. ಹೆಂಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ. ಮತ್ತು 3ನೇದು ತೋರಿಸ್ತೀನಿ ಬನ್ನಿ ಹೆಂಗೈತೆ ಅಂತ ಹೇಳ್ಬಿಟ್ಟು. ಒಂಥರ ಡಿಫ್ರೆಂಟಾಗಿ ಐತೆ, ಇದು ತೋರಿಸ್ತೀನಿ ಬನ್ನಿ. ಫ್ರೆಂಡ್, ನೀವು ನೋಡ್ಬೋದು, ನಾರ್ತ್ ಇಂಡಿಯಾದಲ್ಲಿ ಮದುವೆಗೆ ಅಂತ ಹೇಳ್ಬಿಟ್ಟು ಬರ್ತಾರಲ್ಲ ಟಮ್ಟೆ ಹೊಡೆಯೋದಕ್ಕೆ, ಹಂಗೆ ಬಂದಿದ್ದಾರೆ. ಸೊ ಹೆಂಗೆ ಹೊಡಿತಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ನೋಡೋಣ ಬನ್ನಿ, ಏನಾನ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ವೀಡಿಯೋ ಮಾಡ್ತೀನಿ ಅಕಸ್ಮಾತ್. ಆದರೆ ನನಗೇನೋ ಓಕೆ ಅನಿಸ್ತೈತೆ ಅಷ್ಟೇ. ಪೂಜೆ ಎಲ್ಲ ಇವಾಗ ಫಸ್ಟ್ ಪೂಜೆ ಗಣೇಶದ್ದು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನದಂಗ ಎಲ್ಲ ಜನ ಬರಬೇಕು ಅಂತ ಹೇಳ್ಬಿಟ್ಟು ಕಾಯ್ತಿದ್ದಾರೆ. ಮತ್ತು ತೆಂಗಿನಕಾಯಿ ಎಲ್ಲ ಹಾಕೋದು ಸ್ಟಾರ್ಟ್ ಮಾಡಿದ್ದೀರಿ. ಬನ್ನಿ ವೀಡಿಯೋಸ್ ಮಾಡೋಣ. ಡಿಸೈನಾ ಜನ ಚೇಂಜ್ ಕೇಳ್ತಾರೆ ಅಂತೀರಾ? ಭವೋದ್ಭವಾಯ ನಮಃ, ವಾಮದೇವಾಯ ನಮೋ, ಜ್ಯೇಷ್ಠಾಯ ನಮೋ. ಫ್ರೆಂಡ್ಸ್, ಪೂಜೆ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಅಲ್ಲಿ 37 ತೆಂಗಿನಕಾಯಿ ಇಕ್ಕಿದ್ದೀವಿ. ಸೊ ಈಗಿತ ಏನಂದರೆ ಲೈನಾಗಿ ಇಕ್ತಾ ಇದ್ರಿ, ಈಗಿತ ಓಮ್ ಅಂತ ಹೇಳ್ಬಿಟ್ಟು ಇಕ್ಸಿದ್ದೀರಿ 37 ತೆಂಗಿನಕಾಯಿ. ಸೊ ಅದ್ರ ಮೇಲೆ ಕರ್ಪೂರ ಬರುತ್ತೆ, ಅದು ಇನ್ನೂ ಭಯಂಕರ ಕಾಣಿಸುತ್ತೆ. ಸೊ ಮಾಡೋಣ ಬನ್ನಿ ವೀಡಿಯೋಸ್ ಅದೆಲ್ಲ.
ಗಂಗೆ ಸರಸ್ವತಿ ನದಿ ಮಂತ್ರ ಪರಮಾತ್ಮಗೆ ಬಾಚ್ರೆ ಏ ಕೈಗೆ ಬಂದಷ್ಟು ಹತ್ರ ಕೈಗೆ ಬಂದಷ್ಟು ಹತ್ರ ಏ ಇನ್ನ 3 ಐತೆ ಇದೈತೆ ಅಯ್ಯೋ ನಾವು ಹೋಗಿ ಹೆಂಗ್ ಕಾಯ್ತಾರಪ್ಪ ಏ ಕೈಗೆ ಬಂದಷ್ಟು ಎತ್ಕೊಳ್ರ ಅಯ್ಯಪ್ಪ ಸ್ವಾಮಿ ಲೇ ಆಯ್ತಾ ಹಾ ಬಂದಿದ್ದೀರಾ ಪ್ರಸಾದ ನೋಡಿ ಫ್ರೆಂಡ್ಸ್ ತೆಂಗಿನಕಾಯಿ ಹೊಡೆದಿದ್ದು ಲೇಟ್ಗ ಪ್ಯಾಂಟ್ ಎಲ್ಲ ಹೋಗ್ಬಿಟ್ಟು ನಂದು ಹೋಯ್ತಪ್ಪ ಪೂಜೆ ಕಾರ್ಯಕ್ರಮ ಇರುತ್ತದೆ ರಂಗೋಲಿ ಕಾಂಪಿಟೇಷನ್ ಇರುತ್ತದೆ 15ನೇ ತಾರೀಕು ಭಾನುವಾರ ರಂಗೋಲಿ ಕಾಂಪಿಟೇಷನ್ ಇರ್ತದೆ ಮತ್ತೆ 3 ಜನ ವಿಜೇತರಿಗೆ 1ನೇ ಬಹುಮಾನ 2ನೇ ಬಹುಮಾನ 3ನೇ ಬಹುಮಾನ ಇರುತ್ತದೆ. ಹಾಗೆ ಪಾರ್ಟಿಸಿಪೇಟ್ ಮಾಡಿದವ್ರಿಗೆಲ್ಲರಿಗೂ ಸಮಾಧಾನಕರ ಬಹುಮಾನ ಇರುತ್ತದೆ. ಹಾಗೆ ಮಧ್ಯಾಹ್ನ 1 ಗಂಟೆಗೆ ಅನ್ನದಾನ ಕೂಡ ಇರುತ್ತದೆ ಭಾನುವಾರ 15ನೇ ತಾರೀಕು. ಹಾಗೆ 4 ಗಂಟೆಗೆ ಮಡಿಕೆ ಹೊಡೆಯೋ ಕಾರ್ಯಕ್ರಮ, ನಮ್ಮ ಯುವಕರಿಗೆ ಮಡಿಕೆ ಹೊಡೆಯೋ ಕಾರ್ಯಕ್ರಮ ಕೂಡ ಇರುತ್ತದೆ 15ನೇ ತಾರೀಕು ಭಾನುವಾರ. ಈ 3 ಕಾರ್ಯಕ್ರಮ ಕೂಡ 15ನೇ ತಾರೀಕೆ ಇರುತ್ತದೆ. ಪ್ರಸಾದ ಹಾಕೋ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಒಳ್ಳೆ ಡಿನ್ನರ್ ಇವತ್ತು. ಪಲಾವು, ಅಲ್ಲಿ ಟೊಮೆಟೊ ಬಾತು, ಕೇಸರಿ ಬಾತು. ಇವರು ಎಲ್ಲ ಪೂಜೆ ಎಲ್ಲ ಮುಗೀತು. ಓ ಮಧು ಅವ್ರು ಬಡಿಸ್ತಿರೋದು, ವೀರು ಅವ್ರ ಅಪ್ಪ ಬಡಿಸ್ತಿರೋದು ನನಗೆ. ಶ್ರೀಧರಿ ಅಂಕಲ್ ಅವರು ಬಡಿಸ್ತಿರೋದು. ಇಲ್ಲಿ ಇವ್ರು ನೋಡ್ತಿರೋದು. ಸೊ ಫ್ರೆಂಡ್ಸ್, ಪ್ರಸಾದ ಎಲ್ಲ ತಿನ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ. ಸೊ ಕ್ಯಾಮ್ರಾ ಎಲ್ಲ ತಂದಿದ್ದೆ, 1-2 ಫೋಟೋಗಳೆಲ್ಲ ಹಿಡಿಸ್ಕೊಂಡು. ಸೊ ಫ್ರೆಂಡ್ಸ್, ಇವಾಗ ಬ್ಲಾಗ್ ನಂಬರ್ 3 ಇಲ್ಲಿಗೆ ಮುಕ್ತಾಯಗೊಳ್ಳುತ್ತಿದೆ. ಪೂಜೆ ಎಲ್ಲ ನೋಡಿದ್ರಿ, ಮತ್ತು ಡೋಲವ್ರು ಹೆಂಗೆ ಹೊಡಿತಿದ್ದಾರೆ ಅಂತೆಲ್ಲ ನೋಡಿದ್ರಿ ನೀವು. ಸೊ ಫ್ರೆಂಡ್ಸ್, ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಇದೇ ಥರ ವ್ಲಾಗ್ಸ್ ಬೇಕಂದರೆ ಒಂಚೂರು ಕಮೆಂಟ್ ಮಾಡಿ, ಮೋಟಿವೇಶನ್ ಆಗುತ್ತೆ ನಮಗೆ. ಸೊ ಫ್ರೆಂಡ್ಸ್, ಸಿಗೋಣ ಬ್ಲಾಗ್ ನಂಬರ್ 4 ಅಲ್ಲಿ.